ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ನನ್ನ ಕುಕಿಂಗ್ ಚಾನಲ್. ನಾನಿವತ್ತು ತೋರಿಸ್ತಾ ಇರೋವಂತಹ ರೆಸಿಪಿ ಬಂದ್ಬಿಟ್ಟು ಒಂದು ಸ್ವೀಟ್ ರೆಸಿಪಿ ಆಗಿರುತ್ತೆ. ಕ್ವಿಕ್ಕಾಗಿ ಮಾಡ್ಕೋಬೋದು ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕಡಿಮೆ ಟೈಮಲ್ಲಿ ಬೇಗನೆ ಮಾಡ್ಕೊಳ್ಳೋವಂಥ ರೆಸಿಪಿ. ಆ ರೆಸಿಪಿ ಬಂದ್ಬಿಟ್ಟು ಮಿಲ್ಕ್ ಬರ್ಫಿ ಅಥವಾ ಮಿಲ್ಕ್ ಪೌಡರಿಂದ ಮಾಡ್ಬೋದಂತ ಪೇಡ ರೆಸಿಪಿನ ತೋರಿಸ್ತಾ ಇದ್ದೀನಿ. ತೋರಿಸೋದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿಯಾಗಿ ವೀಡಿಯೋಸ್ನ ನೋಡಿ, ಮತ್ತು ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಸ್ವೀಟ್ನ ಮಾಡೋದಕ್ಕೆ ತುಂಬ ಕಡಿಮೆ ಸಮಯ ಬೇಕಾಗುತ್ತೆ, ಬೇಗನೆ ಮಾಡ್ಕೊಬೋದು. ಈಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅನ್ನೋದನ್ನ ಮೊದಲನೇದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನಿಲ್ಲಿ 250 ಗ್ರಾಮಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ, ಯಾವ ಬ್ರ್ಯಾಂಡ್ ಆದರೂ ಸರಿ. ಮತ್ತು 4ರಿಂದ 5 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ, ಮತ್ತು 1 ಬೌಲ್ ಮಿಲ್ಕನ್ನು ತೊಗೊಂಡಿದ್ದೀನಿ, ಮತ್ತು 250 ಗ್ರಾಮ್ ಹಾಲಿನ ಪೌಡರನ್ನು ತೊಗೊಂಡ್ರೆ ಅದ್ರ ಕಾಲು ಭಾಗದಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಮೊದಲನೇದಾಗಿ ನಾನು ಹಾಲಿನ ಪೌಡರನ್ನು ನೀರು ಅಥವಾ ಮಿಲ್ಕ್ ಹಾಲಲ್ಲಿ ಕಲಿಸ್ಕೊಬೇಕಾಗುತ್ತೆ. ಹಾಲಿದ್ರೆ ಹಾಲಲ್ಲಿ ಕಲಿಸ್ಕೊಬೋದು, ಮತ್ತು ನೀರಲ್ಲಿ ಬೇಕಂದರೆ ಕಲಿಸ್ಕೊಬೋದು. ಗಂಟಾಗೋಂಥ ಚಾನ್ಸಸ್ ಇರುತ್ತೆ, ಆದ್ದರಿಂದ ನಿಧಾನವಾಗಿ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀವು ನೀರಲ್ಲಿ ಬೇಕಂದರೆ ಕಲಿಸ್ಕೊಬೋದು. ನೋಡ್ತಾ ಇರ್ಬೋದು, ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೊಬೇಕಾಗುತ್ತೆ. ಇನ್ನೂ ಸ್ವಲ್ಪ ಗಟ್ಟಿಯಾಗೇ ಬೇಕಂದರೆ ಮಾಡ್ಕೊಬೋದು. ಮೊದಲನೇದಾಗಿ ನಾನಿಲ್ಲಿ ಸ್ಟವ್ ಮೇಲೆ ಪ್ಯಾನನ್ನು ಬಿಸಿಗಿಟ್ಟು ನಂತರ ತುಪ್ಪನ ಹಾಕ್ಕೊತಾ ಇದ್ದೀನಿ. 4ರಿಂದ 5 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಕಲಸಿಟ್ಟಿದ್ದಂತಹ ಹಾಲಿನ ಪೌಡರನ್ನು ಹಾಕ್ಕೊತಾ ಇದ್ದೀನಿ, ಮತ್ತು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸಣ್ಣ ಉರಿಯಲ್ಲಿ ತಿರುಗಿಸ್ಕೊತಾ ಇರಬೇಕು. ಇದಾದಷ್ಟು ಗಟ್ಟಿ ಬರುತ್ತೆ, ಗಟ್ಟಿ ಬರೋವರೆಗೂ ನಾವು ತಿರುಗಿಸ್ಕೊತಾ ಇರಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಅದು ಗಟ್ಟಿ ಆಗ್ತಾಯಿದೆ. ಇವಾಗ ಕುದಿ ಬರ್ತಾ ಇದೆ. ಹಾಗೆ ಸಣ್ಣ ಉರಿಯಲ್ಲೇ ತಿರುಗಿಸ್ತಾ ಇದ್ದರೆ ಅದು ಗಟ್ಟಿ ಆಗುತ್ತೆ. ಜಾಸ್ತಿ ಉರಿ ಇಟ್ಕೊಂಡ್ರೆ ಅದು ಸೀದೋಗೋವಂಥ ಚಾನ್ಸಸ್ ಇರುತ್ತೆ, ಮತ್ತು ಇದು ತಳ ಬಿಡಬೇಕು, ಫುಲ್ಲು ಗಟ್ಟಿಯಾಗಿ ತಳ ಬಿಡಬೇಕು. ತಳಕ್ಕೆ ಚೂರು ಅಂಟಬಾರ್ದು, ಆ ರೀತಿ ಆಗೋವರೆಗೂ ತಿರುಗಿಸ್ಕೊಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಕೈ ಬಿಡದಲ್ಲೇ ತಿರುಗಿಸ್ಕೊತಾ ಇರಬೇಕಾಗುತ್ತೆ, ಗಟ್ಟಿಯಾಗುತ್ತೆ. ಹಾಗೂ ಗಟ್ಟಿ ಆಗಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬೇಕಂದರೆ ಮಿಲ್ಕ್ ಪೌಡರ್ನ ನೀವು ಆ್ಯಡ್ ಮಾಡ್ಕೊಬೋದು. ನೋಡ್ತಾ ಇರ್ಬೋದು, ಇವಾಗ ಗಟ್ಟಿ ಆಗ್ತಾಯಿದೆ, ಆದರೆ ತಳ ಇನ್ನೂ ಬಿಟ್ಟಿಲ್ಲ, ತಳ ಪೂರ್ತಿಯಾಗಿ ಬಿಡಬೇಕು. ನೆಕ್ಸ್ಟ್ ನಾನಿಲ್ಲಿ ಇವಾಗ ಸ್ವಲ್ಪ 90% ಆಗಿದೆ ಅನ್ನಬೇಕಾದ್ರೆ ಸಕ್ಕರೆನ ಹಾಕ್ಕೊತೀನಿ. ಸಕ್ಕರೆ ಹಾಕ್ಕೊಂಡಾಗ ಇದು ಸ್ವಲ್ಪ ಇನ್ನೂ ತೆಳು ಆಗುತ್ತೆ, ಪರವಾಗಿಲ್ಲ, ನಾವು ಕೈ ಆಡಿಸ್ತಾ ಅದು ಸರಿ ಹೋಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಇದು ಸಕ್ಕರೆ ಕರಗೋ ಅಷ್ಟರಲ್ಲಿ ಒಂದು ತಟ್ಟೆಗೆ ತುಪ್ಪವನ್ನು ಒಂದು 2 ಡ್ರಾಪಷ್ಟು ತುಪ್ಪನ ಹಾಕ್ಕೊಂಡು ತಟ್ಟೆಗೆ ಹಚ್ಕೊತಾ ಇದ್ದೀನಿ. ಯಾಕಂದರೆ ಆ ಮಿಶ್ರಣನ ಇದಕ್ಕೆ ಹಾಕಿ ಪೇಡ ಟೈಪಲ್ಲಿ ಕಟ್ ಮಾಡೋದಕ್ಕೆ. ನೋಡ್ತಾ ಇರ್ಬೋದು, ಇದು ಇವಾಗ ಇಲ್ಲಿ ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದು ತಳ ಬಿಟ್ಟು ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ತಳ ಒಂಚೂರು ಕಚ್ತಾ ಇಲ್ಲ. ಈ ರೀತಿಯಾಗಿ ನಾವು ಮಾಡ್ಕೊಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಬೇಕ್ರಿಗಳೆಲ್ಲ ಸಿಗುವಂಥ ಪೇಡ ಥರನೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಯಾವ ಶೇಪಲ್ಲಿ ಬೇಕಂದ್ರೂ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ಇವಾಗ ಇಲ್ಲಾಗಿದೆ. ನಾನು ಇವಾಗ ಒಂದು ತಟ್ಟೆಗೆ ಸಪ್ರೇಟಾಗಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿನಲ್ಲೇ ನಾವು ತಟ್ಕೊಬೇಕಾಗುತ್ತೆ. ಬೇಗ ತಟ್ಕೊಬೇಕು, ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಬೇಗನೆ. ಆದ್ದರಿಂದ ಆದಷ್ಟು ಬಿಸಿ ಇರೋ ಕಾರಣ ನನಗಷ್ಟು ತಟ್ಟೋದಕ್ಕೆ ಆಗ್ತಾಯಿಲ್ಲ. ಈ ರೀತಿಯಾಗಿ ಮಾಡ್ಕೋಬೇಕು. ನೀವು ಯಾವ ರೀತಿಯಾಗಿ ಬರುತ್ತೋ ಆ ರೀತಿಯಾಗಿ ಮಾಡ್ಕೊಬೋದು. ನೆಕ್ಸ್ಟ್ ನಾನಿದು ಸ್ವಲ್ಪ ಬಿಸಿ ಇರಬೇಕಾದ್ರೇ ಕಟ್ ಮಾಡಿ ಇಡ್ತಾಯಿದ್ದೀನಿ. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಡೈಮಂಡ್ ಶೇಪ್ ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೋಬೋದು. ಮತ್ತು ಗಾರ್ನಿಷ್ಗೋಸ್ಕರ ನಾನಿಲ್ಲಿ ಒಣದ್ರಾಕ್ಷಿಯನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಯಾವುದೇ ರೀತಿಯಾದ ಡ್ರೈ ಫ್ರೂಟ್ಸ್ ಹಾಕ್ಕೊಬೋದು. ನಿಮ್ಗೆ ಯಾವ ರೀತಿ ಗಾರ್ನಿಷಿಂಗ್ ಬೇಕೋ ಆ ರೀತಿ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಣದ್ರಾಕ್ಷಿಯನ್ನು ಇಟ್ಕೊತಾ ಇದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ನೋಡ್ತಾ ಇರ್ಬೋದು, ಇದನ್ನು
5ರಿಂದ 6 ಗಂಟೆ ಬಿಟ್ಟು ನಂತರ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಜಾಸ್ತಿ ಸಕ್ಕರೆ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಮಿಲ್ಕ್ ಪೌಡರಲ್ಲಿ ಆದಷ್ಟು ಶುಗರ್ ಕಂಟೆಂಟ್ ತುಂಬ ಇರುತ್ತೆ. ಆದ್ದರಿಂದ ನಾವು ಮಿಲ್ಕ್ ಪೌಡರ್ ತೊಗೊಂಡಿರೋ ಅಂಥ 1/4 ಭಾಗದಷ್ಟು ಸಕ್ಕರೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಪೇಡ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲೂ ಸಹ. ಇದು 5ರಿಂದ 6 ಗಂಟೆಗಳ ಕಾಲ ಬಿಟ್ಟ ನಂತರ ಬಿಸಿ ಎಲ್ಲ ತಣ್ಣಗಾದ ನಂತರ ಇದು ಈ ರೀತಿಯಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಿಷ್ಟೇ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ, ಸ್ವೀಟ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.